ಬೆಂಗಳೂರು ಅಭಿವೃದ್ಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಬಲಿಷ್ಠ ಬೆಂಗಳೂರಿಗಾಗಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿರೋ ಡಿಸಿಎಂ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದು ಎರಡನೇ ದಿನಕ್ಕೆ ಆ ಕಾರ್ಯಕ್ರಮ ಕಾಲಿಟ್ಟಿದೆ. ಬೆಳಿಗ್ಗೆಯೇ ಮತ್ತಿಕೆರೆಯ ಜೆಪಿ ಪಾರ್ಕ್ಗೆ ಆಗಮಿಸಿದ ಡಿಕೆ ಶಿವಕುಮಾರ್ಗೆ ಕಾರ್ಯಕರ್ತರು ಹೂಗುಚ್ಚ ಹಾರ ಹಾಕಿ ಅದ್ಧೂರಿಯಾಗಿ ಸ್ವಾಗತ ಕೋರಿದ್ರು. ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿನ ಜನರ ಸಮಸ್ಯೆಯನ್ನ ಆಲಿಸೋದಕ್ಕೆ ಬಂದ ಡಿಕೆಶಿ ಅವರ ನಡೆಗೆ ಜನರು ವ್ಯಾಪಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಕರ್ತರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈ ವೇಳೆ ಸಾಥ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತಹ ಈ ಕಾರ್ಯಕ್ರಮ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ವ್ಯಾಪಕವಾಗಿ ಒಂದು ಕಡೆ ಜನರಿಗೂ ಖುಷಿ ಆಗ್ತಾ ಇದೆ. ಆಮೇಲೆ ಕಾರ್ಯಕರ್ತರು ಕೂಡ ಅವರು ಬಂದಂಥ ಸಂದರ್ಭದಲ್ಲಿ ಹೂಗುಚ್ಚ ನೀಡಿ ವೆಲ್ಕಮ್ ಮಾಡ್ಕೊಳ್ತಾ ಇರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ನಿನ್ನೆ ಲಾಲ್ಬಾಗ್ಗೆ ಹೋಗಿದ್ರು. ಪ್ರತಿ ಶನಿವಾರ ಭಾನುವಾರ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಬ್ರ್ಯಾಂಡ್ ಬೆಂಗಳೂರು, ಅದು ಡಿ ಕೆ ಶಿವಕುಮಾರ್ ಅವರ ಕನಸು. ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾ ಯಾವಾಗಲೂ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ಅಲ್ಲಿಗೆ ತೆರಳಿ ಜನರ ಸಮಸ್ಯೆಗಳನ್ನು ಆಲಿಸೋದು, ಬಲಿಷ್ಠ ಬೆಂಗಳೂರನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಪಣ ತೊಟ್ಟಿರುವಂಥ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇರುವಂತಹ ಈ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಏನಿದೆ ಅದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಅದೊಂದು ಕಡೆ ಅವರು ಬಂದಂಥ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳಿದೆ ಪ್ರತಿಯೊಂದು ಕೂಡ ಇವತ್ತು ಜೆ ಪಿ ಪಾರ್ಕು, ಮತ್ತಿಕೆರೆ, ಯಶವಂತಪುರ ಮತ್ತಿಕೆರೆ ಇದೆಯಲ್ಲ, ಅಲ್ಲಿರುವಂತಹ ಜೆ ಪಿ ಪಾರ್ಕ್ನಲ್ಲಿ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೆದಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು. ಬೆಂಗಳೂರು ಉತ್ತರ ಪಾಲಿಕೆ, ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಆಮೇಲೆ ಬೆಂಗಳೂರಿನ ಅಭಿವೃದ್ಧಿ ವಿಚಾರ, ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾ ಒಂದಲ್ಲ ಒಂದು ಏನಾದರೂ ವಿಭಿನ್ನವಾಗಿ ಮಾಡಬೇಕು, ಬೆಂಗಳೂರನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಸದಾ ಪಣ ತೊಟ್ಟಿರುವಂತಹ ರಾಜಕಾರಣಿ, ಉಪಮುಖ್ಯಮಂತ್ರಿಗಳು ಇವತ್ತು ಎರಡನೇ ದಿನದ ಕಾರ್ಯಕ್ರಮ ಏನಿದೆ ಅಲ್ಲಿ ಈ ಎಸ್ಪೆಷಲಿ ಜೆ ಪಿ ಪಾರ್ಕ್ ಏನಿದೆ, ಆ ಜೆ ಪಿ ಪಾರ್ಕಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದೆ. ಅದನ್ನು ವೀಕ್ಷಿಸ್ತಾ ಇದ್ದಾರೆ. ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಜಾಗ ಏನು ಬರೋದು ಬಿಟ್ಟಿದ್ದು ಅಡ್ರಿ ಸರ್ ಬುಕ್ಕ ಈ ಕಡೆ ಸ್ವಲ್ಪ ಸರ್ ಈ ಕಡೆ ಮೊಬೈಲ್ ಸುಂದರಪ್ಪ ನಮ್ಮ ಸರ್ ಅದೆಲ್ಲ ಎಕ್ಸ್ಟೆನ್ಷನ್ ಮಾಡಿದ್ರು, ಬಟ್ ಎವ್ರಿಥಿಂಗ್ ಇಸ್ ಸ್ಟಾಪ್. ಯಾವುದು ಕಂಪ್ಲೀಟ್ ಆಗಿದೆ ಮಳೆಗಿಳೆ ಬರುವಾಗ ಮಾಡುವಾಗ ಓಪನ್ ಶೆಲ್ಟರ್ ಬನ್ನಿ. ಇನ್ನು ಜೆಪಿ ಪಾರ್ಕ್ನಲ್ಲಿ ಸಾರ್ವಜನಿಕರ ಜೊತೆ ಟೀ ಕುಡಿಯುತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕುಂದುಕೊರತೆಗಳನ್ನು ಆಲಿಸುತ್ತಾ 1.5 ಗಂಟೆಗಳ ಕಾಲ ಸಾರ್ವಜನಿಕರ ಜೊತೆ ಪಾರ್ಕ್ನಲ್ಲಿ ವಾಕ್ ಕೂಡ ಮಾಡಿದರು. ಇಡೀ ಜೆಪಿ ಪಾರ್ಕನ್ನು ಒಂದು ರೌಂಡ್ ಹಾಕಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾರ್ಕ್ನಲ್ಲಿನ ಅವ್ಯವಸ್ಥೆ ಕಂಡು ಸ್ವತಃ ದಂಗಾದರು. ಈ ವೇಳೆ ಡಿಸಿಎಂಗೆ ಸಾರ್ವಜನಿಕರು ಸಮಸ್ಯೆಗಳ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಮಾಹಿತಿ ಪಡೆದ ಡಿಕೆ ಶಿವಕುಮಾರ್ ಜೆಪಿ ಪಾರ್ಕ್ನ ಸಮಗ್ರ ಅಭಿವೃದ್ಧಿಗೆ ಮಾಡುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ತೋಟಗಾರಿಕೆ ವಿಭಾಗ ವಾಕರ್ಸ್ ಮಾತ್ರ ಸ್ವಲ್ಪ ಜಾಗ ಬಿಡಲ್ಪ, ಬೇರೆ ಅವ್ರು ನೋಡ್ಲಿ. ಅವರು ಹಾರ್ಟಿಕಲ್ಚರ್ ಮೇಂಟೈನ್ ಮಾಡ್ತಾರೆ, BBMP ಮೇಂಟೈನ್ ಮಾಡ್ತಾರೆ.
ಇನ್ನು ಜೆಪಿ ಪಾರ್ಕ್ನಲ್ಲಿ ಪುಂಡ ಪೋಖರಿಗಳ ಹಾವಳಿ ಹೆಚ್ಚಾಗಿದ್ದು ಗಾಂಜಾ ಹೊಡೆಯುವ ಸ್ಪಾಟ್ ಅನ್ನ ವೀಕ್ಷಿಸಿದ ಡಿಕೆ ಶಿವಕುಮಾರ್ ಅವರು ಗರಂ ಆದರು. ಪೊಲೀಸರ ಮೇಲೆ ಸಿಟ್ಟಾದ ಡಿಸಿಎಂ ಅವರು ಯಾರಿದ್ದೀರಾ ಇಲ್ಲಿ ಇನ್ಸ್ಪೆಕ್ಟರ್, ಗಾಂಜಾ ಹಾವಳಿ ತಡೆಯದೆ ನೀವೇನು ಮಾಡ್ತಾ ಇದ್ದೀರಾ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ. ಕೂಡಲೇ ಈ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾ ಫಿಕ್ಸ್ ಮಾಡಿ ಪಾರ್ಕ್ಗೆ ಯಾರೆಲ್ಲ ಬರ್ತಾರೆ ಅಂತ ನಿಗಾ ವಹಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇದೇ ವೇಳೆ ಜೆಪಿ ಪಾರ್ಕ್ನಲ್ಲಿ ಹಾವುಗಳ ಸಮಸ್ಯೆ ಮತ್ತು ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಜನರು ಈ ವೇಳೆ ಮನವಿಯನ್ನ ಮಾಡಿದ್ದಾರೆ. ಎಲ್ಲಾ ಸಮಸ್ಯೆಗಳಿಗೂ ಸ್ಪಂದಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಶೌಚಾಲಯ ಸಮಸ್ಯೆ, ದೀಪಗಳ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಅಲ್ಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಈ ತರ ಓಪನ್ ಮಾಡ್ಕೊಂಡು ಅವ್ರು ಓಡಾಡ್ತಾವ್ರು ಸರ್. ಇಲ್ಲಿ ಗಾಂಜಾ ಹೊಡಿತಾರೆ ಫೋನ್. ಇದನ್ನ ನಾವು ಆಲ್ರೆಡಿ 2 weeks 3 weeks ಇಂದ ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಯಾರು ಆಕ್ಷನ್ ತಗೊಂತಾರೆ. ಈ ಏರಿಯಾ ಇದು ರೋಡ್ ಮಾಡಿಬಿಟ್ಟು ಬರೀ ಪಾರ್ಕಿಂಗು ಗಾಂಜಾ ಹೊಡೆಯೋದು ಅಷ್ಟೇ, ಬೇರೆ ಇನ್ನೇನು ನಡೀತಿಲ್ಲ ಇಲ್ಲಿ. ಸೊ ಇಲ್ಲಿ ಗಾಂಜಾ ಹೊಡಿತಾರಾ? ಹೌದು ಸರ್, ಹೌದು ಸರ್. ಎಸ್ಕೇಪ್ ರೂಟ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಇವಾಗ ಅಲ್ಲಿ ಓಡಾಕ್ಬಿಟ್ಟಿದ್ದಾರೆ, ಅಲ್ಲಿಂದ ಓಡೋಗ್ಬಿಡ್ತಾರೆ ಸರ್. ಈ ತರ ಓಪನ್ ಮಾಡ್ಕೊಂಡು ಅವ್ರು ಓಡಾಡ್ತಾವ್ರು ಸರ್. ಇಲ್ಲಿ ಗಾಂಜಾ ಹೊಡಿತಾರೆ ಫೋನ್. ಇದನ್ನ ನಾವು ಆಲ್ರೆಡಿ 2 weeks 3 weeks ಇಂದ ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಯಾರು ಆಕ್ಷನ್ ತಗೊಂತಾರೆ. ಈ ಏರಿಯಾ ಇದು ರೋಡ್ ಮಾಡಿಬಿಟ್ಟು ಬರೀ ಪಾರ್ಕಿಂಗು ಗಾಂಜಾ ಹೊಡೆಯೋದು ಅಷ್ಟೇ, ಬೇರೆ ಇನ್ನೇನು ನಡೀತಿಲ್ಲ ಇಲ್ಲಿ. ಸೊ ಇಲ್ಲಿ ಗಾಂಜಾ ಹೊಡಿತಾರಾ? ಹೌದು ಸರ್, ಹೌದು ಸರ್. ಎಸ್ಕೇಪ್ ರೂಟ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಇವಾಗ ಅಲ್ಲಿ ಓಡಾಕ್ಬಿಟ್ಟಿದ್ದಾರೆ, ಅಲ್ಲಿಂದ ಓಡೋಗ್ಬಿಡ್ತಾರೆ ಸರ್. ಈ ತರ ಓಪನ್ ಮಾಡ್ಕೊಂಡು ಅವ್ರು ಓಡಾಡ್ತಾರೆ. ಇನ್ನೊಬ್ರು ಇನ್ಸ್ಪೆಕ್ಟರ್ ಇಲ್ಲ ಇಲ್ಲಿ ಬರೀ ಗಾಂಜಾ ಹೊಡೆಯೋದು ಕೆಲಸ ಮಾಡ್ತಾರಂತೆ. ನೀನು ಅಫಿಷಿಯಲ್ ಆಗಿ ಒಂದು ನಮ್ಮ ಕಾರ್ಪೊರೇಷನ್ ಒಂದು ಲೆಟರ್ ಮಾಡಿ ಅದನ್ನ ಕ್ಲೋಸ್ ಮಾಡಿ ಇಲ್ಲೊಂದು ಗಾಂಜಾ ಹೊಡೆಯೋದು ಒಂದು ಪಾರ್ಟಿ ನೈಟ್ ಇಲ್ಲೊಂದು ಕ್ಯಾಮರಾ ಫಿಕ್ಸ್ ಮಾಡಿಸಿದ್ವಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು ಫಿಕ್ಸ್ ಮಾಡಿ ಗಾಂಜಾದೆಲ್ಲ ಸ್ಟಾಪ್ ಮಾಡಿ. ಇನ್ನೊಬ್ರು ಇನ್ಸ್ಪೆಕ್ಟರ್ ಇಲ್ಲ ಇಲ್ಲಿ ಬರೀ ಗಾಂಜಾ ಹೊಡೆಯೋದು ಕೆಲಸ ಮಾಡ್ತಾರಂತೆ. ನೀನು ಅಫಿಷಿಯಲ್ ಆಗಿ ಒಂದು ನಮ್ಮ ಕಾರ್ಪೊರೇಷನ್ ಒಂದು ಲೆಟರ್ ಮಾಡಿ ಅದನ್ನ ಕ್ಲೋಸ್ ಮಾಡಿ ಇಲ್ಲೊಂದು ಗಾಂಜಾ ಹೊಡೆಯೋದು ಒಂದು ಪಾರ್ಟಿ ನೈಟ್ ಇಲ್ಲೊಂದು ಕ್ಯಾಮರಾ ಫಿಕ್ಸ್ ಮಾಡಿಸಿದ್ವಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು ಫಿಕ್ಸ್ ಮಾಡಿ ಗಾಂಜಾದೆಲ್ಲ ಸ್ಟಾಪ್ ಮಾಡಿ. ಬೆಂಗಳೂರು ಉತ್ತರ ಪಾಲಿಕೆ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಭಯ ನೀಡಿದ್ರು. ಜೆಪಿ ಪಾರ್ಕ್ನಲ್ಲಿ ಮಾತನಾಡಿದ ಅವರು ಪಾರ್ಕ್ನಲ್ಲಿ ಯಾವುದೇ ಸೌಲಭ್ಯವಿಲ್ಲದನ್ನ ಕಂಡು ಡಿಕೆ ಶಿವಕುಮಾರ್ ಗರಂ ಆದರು. ನಾಗರಿಕರು ಕೊಟ್ಟ ಸಲಹೆಯನ್ನ ನಗುಮುಖದೊಂದಿಗೆ ಸ್ವೀಕರಿಸಿದ ಡಿಸಿಎಂ ತಾಳ್ಮೆಯಿಂದ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸುವಂತಹ ಅಭಯವನ್ನ ಕೊಟ್ಟಿದ್ದಾರೆ. ಸಮಸ್ಯೆ ಹೇಳೋಕೆ ಬಂದವರ ಮಾಹಿತಿಯನ್ನ ಪಡೆದು ತಕ್ಷಣವೇ ಪರಿಹರಿಸಲು ಸೂಚನೆಯನ್ನ ನೀಡಿದ್ರು. ಇನ್ನು GBA ಹೆಲ್ಪ್ಲೈನ್ ನಂಬರ್ ಏನಿದೆ 1533 ಇದಕ್ಕೆ ಕರೆ ಮಾಡಿ ಸಮಸ್ಯೆ ಹೇಳುವಂತೆಯೂ ಕೂಡ ಈ ವೇಳೆ ಮನವಿಯನ್ನ ಮಾಡಿದ್ದಾರೆ. ಫೋನ್ ಇಳಿಸ್ರಿ ರೀ. ಫೋನ್ ಇಳಿಸೋಣ. ಸರಿಯಾಗಿ ಟಾರ್ ಇಲ್ಲ. ಮೊನ್ನೆ ಒಂದು ಸ್ವಲ್ಪ ಕಾಮಗಾರಿ ಮಾಡಿದ್ದಾರೆ, ಅದು ಸರಿಯಾಗಿ ಮಾಡಿಲ್ಲ. ಸೊ ನಮ್ಮ 2 ರಸ್ತೆಗಳು ನಮಗೆ ಅನುಕೂಲ ಇಲ್ಲ. ಒಂದು ಆ ಬ್ರಿಡ್ಜ್ ಕೆಳಗಡೆ ಬರುತ್ತೆ, ಆ ಬ್ರಿಡ್ಜ್ ಕೆಳಗಡೆ ಅಂತೂ ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ. ಆ ಕಡೆ ಈ ಕಡೆ ಗಾಡಿಗಳು ಅನಧಿಕೃತವಾಗಿ ಗಾಡಿಗಳು ಯಾವುದಾದ್ರು ನಿಲ್ಲಿಸಿ. ಫೋನ್ ನಂಬರ್ 874 ಮಲ್ಲಿಕಾರ್ಜುನ್ 874 8844 190. ವಾಪಸ್ ಫೋನ್ ಮಾಡ್ತೀವಿ. ಹಾಂ ಸರ್. ಹಲೋ ಹಿಂದೆ ಅದಕ್ಕೆ ಸರಿಯಾಗಿ ಚಾನಲ್ ಇಟ್ಟಿಲ್ಲ ಅಂತ ಕಾಣ್ತದೆ. ಒಂದು ನಿಮಿಷ ನೀವು ಫೋನ್ ನಂಬರ್ ಬನ್ನಿ.
ಹೆಸರು ಇನ್ನೊಂದ್ಸರಿ ನಂಬರ್ ಓದಿ 636425 ವಾಪಸ್ ಫೋನ್ ಮಾಡ್ತಾರೆ. ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ. ಆ ಕಾಲಕ್ಕೆ ಬೆಂಗಳೂರಿಗೆ ನಂಬರ್ 1 ಪೂಲ್ ಆಗಿತ್ತು. ಅವಾಗ 6 ಕೋಟಿಗೆ ಎಸ್ಟಿಮೇಟ್ ಮಾಡಿ ರೆಡಿ ಮಾಡಿಸಿದ್ರು. ಈ ಮಟ್ಟಕ್ಕೆ ತಂದಿಟ್ಟರು. ಸ್ವಲ್ಪ ಮೀಡಿಯಾ ಅವರು ಸ್ವಲ್ಪ ತೋರ್ಸಪ್ಪ ಇದೆ. ಹೆಂಗಿತ್ತು ಗೊತ್ತಾ, ಮಕ್ಕಳೆಲ್ಲ ಸ್ಟೂಡೆಂಟ್ ಎಲ್ಲ ಬರೋದು. ನೀವು ಅಲ್ಲೇ ನಿಂತ್ಕೊಂಡ್ರೆ ಜನ ಎಲ್ಲಿ ಮಾತಾಡ್ತಾರೆ? ನಿನ್ನೆ ನೀವು ಬಂದ್ರಿ ಅಂದ್ಬಿಟ್ಟು ಸಂಪೂರ್ಣ ನೀರು ಹಾಕ್ತಾರೆ. ಆಮೇಲೆ ಕೆಲವು ಜಾಗಗಳಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಿ ಬಂದಿದ್ದಾರೆ. ಓಕೆ. ಆ ಹಾವನದ ಮೇಲೆ ಎಲ್ಲರೂ ಕೂಡ ಇಷ್ಟು ಸಾವಿರಾರು ಜನ ಬಂದಿದ್ದಾರೆ. ಬೆಳಗ್ಗೆಯಿಂದ 1:30 ಗಂಟೆ 2 ಗಂಟೆ ಅಷ್ಟು ನಡೆದಿದ್ದೀನಿ. ಇಲ್ಲೂ ಕೂಡ ಸಭೆಯಲ್ಲೂ ಕೂಡ ಅವ್ರು ಏನೇನು ಗ್ರೀವೆನ್ಸಸ್ ಇದೆ ಎಲ್ಲರನ್ನೂ ಕೂಡ ಕೇಳಿ ಒಂದು 25-30 ಜನ ಕೇಳಿ ಎಲ್ಲರದ್ದು ಫೋನ್ ನಂಬರ್ ತೆಗೆದುಕೊಂಡಿದ್ದೀನಿ. ಯಾರ್ಯಾರು ಫೋನ್ ನಂಬರ್ ಕೊಟ್ಟಿದ್ದಾರೆ, ಯಾರ ಹೆಸರು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮತ್ತೆ ವಾಪಸ್ಸು ನಮ್ಮ ಅಧಿಕಾರಿಗಳು ಅವ್ರ ಹತ್ರ ನೇರವಾಗಿ ಇಂಡಿವಿಜುವಲ್ ಆಗಿ ಮಾತಾಡಿ ಅವರ ಗ್ರೀವೆನ್ಸಸ್ನೆಲ್ಲ ಅಟೆಂಡ್ ಮಾಡ್ತಾರೆ. ಇನ್ನು ಯಾರಿಗಾರು ಏನಾದ್ರು ಗ್ರೀವೆನ್ಸಸ್ ಇದ್ದರೆ 1533 ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, ಮತ್ತೆ ಯಾರಿಗಾರು ಗ್ರೀವೆನ್ಸಸ್ಸು ಇಲ್ಲಿ ಬರೋಕ್ಕಾಗಲಿಲ್ಲ ಅಂತಂದರೆ ನಿಮ್ದು ಏನಾದ್ರು ಸಮಸ್ಯೆ ಇತ್ತು ಅಂದರೆ 1533ಗೆ ಫೋನ್ ಮಾಡಿ, ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ, ನಿಮ್ಮ ವಿಚಾರನ ತಿಳ್ಕೊಳ್ತಾರೆ. ನಾವು ಒಂದೇ ರೀತಿ ಅಟೆಂಡ್ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಜೆಪಿ ಪಾರ್ಕ್ನಲ್ಲಿ ಹಲವು ವರ್ಷಗಳಿಂದ ಅಭಿವೃದ್ಧಿನೇ ಆಗಿಲ್ವಂತೆ. ಪಾರ್ಕ್ನಲ್ಲಿ ಜಿಮ್ ಸಲಕರಣೆಗಳ ಅವ್ಯವಸ್ಥೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲಿಸಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ ಬಳಿ ಮಾತನಾಡಿದ ಸಾರ್ವಜನಿಕರು ಸ್ವಿಮ್ಮಿಂಗ್ ಪೂಲ್ ಇದ್ರೂ ಇಲ್ಲದಂತಿದೆ ಅಂತ ಮಾಹಿತಿಯನ್ನ ನೀಡಿದ್ರು. ಇಲ್ಲಿನ ಅವ್ಯವಸ್ಥೆ ಕಂಡು ಖುದ್ದು ಡಿಕೆ ಶಿವಕುಮಾರ್ ಅವರೇ ಬೇಸರ ವ್ಯಕ್ತಪಡಿಸಿದ್ರು. ಕೂಡಲೇ ಪಾರ್ಕ್ನಲ್ಲಿನ ಯೋಗ, ಜಿಮ್, ಸ್ವಿಮ್ಮಿಂಗ್ ಪೂಲ್ ದುರಸ್ತಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಥಳದಲ್ಲೇ ಸಮಸ್ಯೆಗೆ ಪರಿಹಾರ ಕೊಡಿಸಿದ್ದಕ್ಕೆ ಸಾರ್ವಜನಿಕರು ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಕ್ಯಾಮರಾ ಎತ್ಬೇಡಣ್ಣ ಪ್ಲೀಸ್. ಅಣ್ಣ ಆಯ್ತು, ನಲ್ಲಿ ವಾಕ್ ಮಾಡುವ ಮಹಾನಗರ ಪಾಲಿಕೆ ಆಡಿಯೋ ರೆಕಾರ್ಡ್ ಮಾಡಿ ಸರ್. ಆ ನಂಬರ್ ಗಾಬರಿ ನೀನು ಬರ್ಬೋದು, ಅವನು ಬರ್ಬೋದು. ಇದನ್ನು ಬರ್ತಾರೆ ಆ ಮನೆ ಎಲ್ಲ 9464 NM ವರದರಾಜು ಗ್ರೇವೆನ್ಸ್ ಕೇಂದ್ರ ಆಫ್ಟರ್ 7:30 ಸ್ವಲ್ಪ ಬೋರ್ಡ್ ಹಿಯರ್ ಅಂಡ್ ಫ್ರಂಟ್ ಗೇಟ್ ಆಲ್ಸೋ ವಾಟ್ ಟೈಮ್ ಎಲ್ಲ ಇದು ಆಗಲಿಲ್ಲ, ಪಾರ್ಕ್ ಕ್ಲೀನ್ ಇಲ್ಲ. ಆಮೇಲೆ ಇದು ಸ್ವಿಮ್ಮಿಂಗ್ ಪೂಲ್ ಚಿಕ್ಕ ಮಕ್ಕಳು ಈಗ ಒಂದು ನಿಮಿಷ ಫೋನ್ ನಂಬರ್ ಬರ್ತದೆ ಅಲ್ವಾ? ಇಲ್ಲೇ
ನಂಬರ್ ಬರ್ಕೊಟ್ಟು. ಪ್ರತಿ ವೀಕೆಂಡ್ನಲ್ಲೂ ಇರ್ತಕ್ಕಂಥ ಪಾರ್ಕ್ಗಳಲ್ಲಿ ನಿಮ್ಮ ಮೊಬೈಲ್ ಅಂತ ಕೊಡಿ, ನಿಮ್ಮ ಫೋಟೋ ಮೀಟಿಂಗ್ ಆಫ್ಟರ್ 55 years. 55 ವರ್ಷ ಆದ್ಮೇಲೆ ಭೇಟಿ ಮಾಡ್ತಾ ಇದ್ದೀನಿ. ಅವರು ಸ್ಕೂಲ್ ಫ್ರೆಂಡ ಮುಂದೆ ಆಗ್ಬಿಟ್ರಿ ಮುಂದೆ ಚಿಕ್ಕದಾಗಿ ಇನ್ನ ಬೇರೆ ಇತ್ತ ಚಿಕ್ಕದೇ ಇದರಲ್ಲೇ ಒಂದು 15 ಜನ ಮಾಡ್ತಾರೆ. ಸರ್ ಎಲ್ಲ ಲೇಡೀಸ್ ಇಲ್ಲಿ ಮೀಟ್ ಆಗ್ತಾರೆ ಸರ್ ಮಾರ್ನಿಂಗ್ ಎಲ್ಲ ಈ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾಗರಿಕರು ಎಲ್ಲ ಬಂದು ಸ್ಪಂದಿಸಿ ಸಾವಿರಾರು ಜನ ಬಂದಿರೋದು ಭಾಳ ಸಂತೋಷ. ಇಲ್ಲಿ ಅನೇಕ ಗ್ರೀವೆನ್ಸಸ್ ಹೇಳಿದ್ದಾರೆ. ಭಾಳ ವರ್ಷದಿಂದ ನಮ್ಮ ಸ್ವಿಮ್ಮಿಂಗ್ ಪೂಲು ನಿಂತೋಗ್ಬಿಟ್ಟಿದೆ. ಇಲ್ಲಿ ನಂಜುಂಡಪ್ಪನವ್ರ ಅವಧಿಯಲ್ಲಿ ಬೇಕಾದಷ್ಟು ಕೆಲಸ ಆಗಿದೆ, ಅದನ್ನೆಲ್ಲ ಸ್ಮರಿಸ್ಕೊಂಡಿದ್ದಾರೆ. ಇಲ್ಲಿ ಬೇಕಾದಷ್ಟು ಅರ್ಧದ ಕೆಲಸ ಆಗಿ ಮಕ್ಕಳು ಆಟ ಆಡೋಂಥದ್ದು, ಯೋಗ ಜಾಗ, ಟಾಯ್ಲೆಟ್ಸ್ಗಳು ಮತ್ತು ಇದ್ಯಾವುದೋ ಒಂದು ಸ್ಮಾಲ್ ಟ್ರೈನು ಎಲ್ಲ ಕೂಡ ಅರ್ಧದಕ್ಕೆ ನಿಂತುಬಿಟ್ಟಿದೆ. ಇದು ನೋಡಿದ್ರೆ ನನಗೆ ಮನಸ್ಸಿಗೆ ಭಾಳ ನೋವಾಗ್ತದೆ. ಆದರೂ ಚಿಂತೆ ಇಲ್ಲ, ಇದಕ್ಕೆಲ್ಲ ನಾನು ಸರಿ ಮಾಡಿಸೋಂಥ ಕೆಲಸ ಮಾಡ್ತೀನಿ. ಅರ್ಧಕ್ಕೆ ನಿಂತ್ಕೊಂಡಿದೆ. ವಿಶ್ರಾಂತಿ ಜಾಗಗಳು ಎಲ್ಲ ಕೂಡ ಇದು ಡಿಸಾರ್ಡರ್ಡ್ ಆಗಿಬಿಟ್ಟಿದೆ. ಇದನ್ನೆಲ್ಲ ಸರಿ ಮಾಡೋಂಥ ಕೆಲಸ ಮುಂದಕ್ಕೆ ನಾವು ಮಾಡ್ತೀವಿ. ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ನಾಗರಿಕರ ಸಮಸ್ಯೆ ಕೇಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಟೀಕೆ ಮಾಡೋರಿಗೆ ಖಡಕ್ ಕೌಂಟರ್ ನೀಡಿದ್ರು. ನಾಗರಿಕರ ಸಮಸ್ಯೆಗಳನ್ನು ಬಗೆಹರಿಸೋದು ಸರ್ಕಾರದ ಕರ್ತವ್ಯ. ಸಮಸ್ಯೆ ಇದ್ರೆ ಯಾರು ಬೇಕಾದರೂ ಹೇಳ್ಕೊಳ್ಬಹುದು. ಶಾಸಕರು ನಾಯಕರು ಸಮಸ್ಯೆ ಹೇಳೋದಕ್ಕಿಂತ ನಾಗರಿಕರು ಹೇಳೋದು ಮುಖ್ಯ. ಸಾರ್ವಜನಿಕರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು ಎನ್ನುವುದೇ ನಮ್ಮ ಆದ್ಯತೆ. ಹೀಗಾಗಿಯೇ ಶನಿವಾರ ಭಾನುವಾರ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಆಯೋಜಿಸಿದ್ದೇನೆ. ನಾನೇ ಸ್ವತಃ ಸಾರ್ವಜನಿಕರ ಬಳಿ ಬಂದು ಸಮಸ್ಯೆಗಳನ್ನು ಆಲಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ, ರಾಜಕಾರಣ ಮಾಡೋದು ಸರಿಯಲ್ಲ. ಸಮಸ್ಯೆಗಳಿಗೆ ಸ್ಪಂದಿಸಿ ಬಗೆಹರಿಸೋದಷ್ಟೇ ನಮ್ಮ ಮೊದಲ ಆದ್ಯತೆ ಅಂತ ಬೆಂಗಳೂರು ನಡಿಗೆ ಟೀಕೆ ಮಾಡ್ತಾ ಇರೋರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ಅಂತ ಕೊಡಿ, ನಿಮ್ಮ ಫೋಟೋ ಮೀಟಿಂಗ್ ಆಫ್ಟರ್ 55 years. 55 ವರ್ಷ ಆದ್ಮೇಲೆ ಭೇಟಿ ಮಾಡ್ತಾ ಇದ್ದೀನಿ. ಅವರು ಸ್ಕೂಲ್ ಫ್ರೆಂಡ ಮುಂದೆ ಆಗ್ಬಿಟ್ರಿ ಮುಂದೆ ಚಿಕ್ಕದಾಗಿ ಇನ್ನ ಬೇರೆ ಇತ್ತ ಚಿಕ್ಕದೇ ಇದರಲ್ಲೇ ಒಂದು 15 ಜನ ಮಾಡ್ತಾರೆ. ಸರ್ ಎಲ್ಲ ಲೇಡೀಸ್ ಇಲ್ಲಿ ಮೀಟ್ ಆಗ್ತಾರೆ ಸರ್ ಮಾರ್ನಿಂಗ್ ಎಲ್ಲ ಗ್ಯಾಂಗ್ ಎಲ್ಲ ಮಳೆ ನೀರು ಕೆಲಸ ರಸ್ತೆ ಈಗ ಸದ್ಯಕ್ಕೆ ಇಲ್ಲಿ ಬಂದೆಲ್ಲ ಕೇಳ್ತಾ ಇದ್ದೀವಿ, ಎಲ್ಲ ಅಟೆಂಡ್ ಮಾಡ್ತೀವಿ. ಅದಕ್ಕೆ ನಾನು ಇಲ್ಲಿ ಏನು ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ MLAಗಳು ಕೊಡೋದು ಬೇರೆ, ಲೀಡರ್ಗಳು ಕೊಡೋದು ಬೇರೆ. ಬಟ್ ಸಾರ್ವಜನಿಕರಿಗೆ ಧ್ವನಿ ಇರಬೇಕು. ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು, ಸರ್ಕಾರ ಅವ್ರಿಗೆ ಸ್ಪಂದಿಸಬೇಕು. ಇದೇ ನಮ್ಮ ಉದ್ದೇಶ. ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆ ರಜೆಗಳಿರ್ತದೆ ಸಾಮಾನ್ಯವಾಗಿ, ಅವನ್ನೆಲ್ಲ ಭೇಟಿ ಮಾಡೋಂಥ ವ್ಯವಸ್ಥೆನ ನಾನು ಮಾಡ್ತೇನೆ. ಗುತ್ತಿಗೆದಾರ ಹೇಳ್ತಾರೆ ಸರ್ ಇಲ್ಲಿ ಬಿಲ್ ಪಾವತಿ ಮಾಡೋ ಕಮಿಷನ್. ಹೌದು, ಅವ್ರು ಹೇಳಿದ್ರು 10 ವರ್ಷದಿಂದ ಪಾಪ ಗುತ್ತಿಗೆದಾರರಿಗೆ ಕಮಿಷನ್ ಕೊಡಲಿಲ್ಲ MLAಗೆ ಅಂತ ಪಾಪ ಅವ್ರು ಹೇಳ್ಕೊಂಡವರು. ಏನು ಮಾಡ್ತೀವಿ ಅದನ್ನು ಫೈಂಡ್ ಔಟ್ ಮಾಡ್ತೀನಿ. ಮಳೆ ನೀರು ಕೆಲಸ ರಸ್ತೆ ಈಗ ಸದ್ಯಕ್ಕೆ ಇಲ್ಲಿ ಬಂದೆಲ್ಲ ಕೇಳ್ತಾ ಇದ್ದೀವಿ, ಎಲ್ಲ ಅಟೆಂಡ್ ಮಾಡ್ತೀವಿ. ಅದಕ್ಕೆ ನಾನು ಇಲ್ಲಿ ಏನು ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ MLAಗಳು ಕೊಡೋದು ಬೇರೆ, ಲೀಡರ್ಗಳು ಕೊಡೋದು ಬೇರೆ. ಬಟ್ ಸಾರ್ವಜನಿಕರಿಗೆ ಧ್ವನಿ ಇರಬೇಕು. ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು, ಸರ್ಕಾರ ಅವ್ರಿಗೆ ಸ್ಪಂದಿಸಬೇಕು. ಇದೇ ನಮ್ಮ ಉದ್ದೇಶ. ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆ ರಜೆಗಳಿರ್ತದೆ ಸಾಮಾನ್ಯವಾಗಿ,
ಅವನ್ನೆಲ್ಲ ಭೇಟಿ ಮಾಡೋಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಗುತ್ತಿಗೆದಾರ ಹೇಳ್ತಾರೆ ಸರ್ ಇಲ್ಲಿ ಬಿಲ್ ಪಾವತಿ ಮಾಡೋ ಕಮಿಷನ್. ಹೌದು, ಅವ್ರು ಹೇಳಿದ್ರು 10 ವರ್ಷದಿಂದ ಪಾಪ ಗುತ್ತಿಗೆದಾರರಿಗೆ ಕಮಿಷನ್ ಕೊಡಲಿಲ್ಲ MLAಗೆ ಅಂತ ಪಾಪ ಅವ್ರು ಹೇಳ್ಕೊಂಡವರು. ಏನು ಮಾಡ್ತೀರಾ ಅದನ್ನು ಫೈಂಡ್ ಔಟ್ ಮಾಡ್ತೀನಿ. ಇನ್ನು ಯಶವಂತಪುರ ಏರಿಯಾದಲ್ಲಿ ಹೊಸ ಟೆಂಡರ್ಗಳ ಕೆಲಸಗಳೇ ಆಗಿಲ್ವಂತೆ. JP ಪಾರ್ಕ್ನಲ್ಲಿ DCM DK ಶಿವಕುಮಾರ್ ಮುಂದೆ ಸಾಮಾಜಿಕ ಹೋರಾಟಗಾರರು ಬೇಸರ ಹೊರಹಾಕಿದ್ದಾರೆ. ಟೆಂಡರ್ ಕರೆಯದ ಬಗ್ಗೆ RTIನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆ ಪಡೆದ ಹೋರಾಟಗಾರರು DCM ಅವರಿಗೆ ಮಾಹಿತಿಯನ್ನು ಕೊಟ್ಟರು. ಕೂಡಲೇ ಟೆಂಡರ್ ಕರೆದು ಕಾಮಗಾರಿಗಳನ್ನು ಆರಂಭಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಸರ್, ಇದು ನಿಜಾಂಶ ಏನಂತ ತಿಳ್ಕೊಳ್ಳೋಂತ ನಾವು RTIನ ಅಪ್ಲೈ ಮಾಡಿದ್ವಿ. ಸುಮಾರು 43 ಟೆಂಡರ್ಗಳು ಇದುವರೆಗೂ ಕಾಲ್ಫರ್ ಆಗಿದೆ ನಮ್ಮ JP ಕಾರ್ಪೊರೇಷನ್ ಪುರ ಸುತ್ತಮುತ್ತ. ಇದೆಲ್ಲ ಕಾಲ್ಫರ್ ಆಗಿ ಕನಿಷ್ಠ ಕೆಲವೊಂದು ಟೆಂಡರ್ಗಳು ಕಾಲ್ಫರ್ ಆಗಿ ಅವಾರ್ಡ್ ಆಗಿ 1.5 ಇಯರ್ ಆಗಿದೆ. ಯಶವಂತಪುರ BBMP ಮೆಟರ್ನಿಟಿ ಹಾಸ್ಪಿಟಲ್ ಏನಿದೆ ಅದಕ್ಕೆ ಬಂದ್ಬಿಟ್ಟು ನಿಮ್ಮ GBI ಇಂದ 64 ಲಕ್ಷ ಬಂದ್ಬಿಟ್ಟು ಅನುದಾನ ಕೊಡುಗಡೆ, ಆಪರೇಷನ್ ಥಿಯೇಟರ್ ಅದಕ್ಕೆಲ್ಲ ಬಂದು ಡೆವಲಪ್ಮೆಂಟ್ಗೆ ಅನುದಾನ ಕೊಡುಗಡೆ ಆಗಿದೆ, ಅವಾರ್ಡು ಆಗಿದೆ. ಯಶವಂತಪುರದಲ್ಲಿ ಮತ್ತಿಕೆರೆಯಲ್ಲಿ ಇದ್ದಿದ್ದಂಥ BBMP ಗರ್ಲ್ಸ್ ಕಾಲೇಜ್ನ ಬಂದು ಡೆಮಾಲಿಷ್ ಮಾಡಿ 1 ಇಯರ್ ಆಗಿದೆ. ಇವತ್ತು ಕಾಮರ್ಸ್ ಮತ್ತೆ ಆರ್ಟ್ಸ್ 2 ಕ್ಲಾಸ್ನ ಕಂಬೈನ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಕಾಲೇಜ್ ನಡೆಸ್ತಾ ಇದ್ದಾರೆ. ಅದಕ್ಕೂ ಟೆಂಡರ್ ಆಗಿ ಅವಾರ್ಡ್ ಆಗಿ 1 ಇಯರ್ ಆಗಿದೆ. ಈ 43 ಕಾಮಗಾರಿಗಳು ಇದುವರೆಗೂ ಸ್ಟಾರ್ಟ್ ಆಗಿಲ್ಲ. ಮತ್ತೆ ಇಲ್ಲಿ ಸುಮಾರು ಕಾಮಗಾರಿಗಳಿಗೆ ಬಂದ್ಬಿಟ್ಟು ನಮ್ಮ RTI ಮುಖಾಂತರ ಏನ್ ಗೊತ್ತಾಗಿದೆ ಅಂದ್ರೆ 80ರಿಂದ 90% ಪೇಮೆಂಟ್ಗಳಾಗಿದೆ. ಬಟ್ ಕಾಮಗಾರಿಗಳು ಬಂದು ಅಷ್ಟು ಮಟ್ಟಕ್ಕೆ ಆಗಿಲ್ಲ. ಯಾಕಾಗಿಲ್ಲ, ಏನಾಗಿಲ್ಲ ಅಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇದನ್ನ ದಯವಿಟ್ಟು ಒಂದು ವಿಚಾರಣೆ ಕಮಿಷನ್ ಅನ್ನ ಮಾಡಿ ಈ JP ಪಾರ್ಕ್ ಅಲ್ಲಿ ಸಾರ್ವಜನಿಕರ ದುಡ್ಡು ಬಂದು ಹಾಳಾಗಬಾರ್ದು, ಅದು ಏನೇ ಇದ್ರೂ ಸರಿಯುತವಾಗಿ ನ್ಯಾಯವಾಗಿ ಪಾಲಿಸಬೇಕು ಮತ್ತು ಕಾಮಗಾರಿಗಳು ಆದಷ್ಟು ಬೇಗ ಮುಗಿಸ್ಬೇಕಂತ ಎಲ್ಲರ ಪರವಾಗಿ ವಿನಿಸ್ತೀನಿ. ಇನ್ನು JP ಪಾರ್ಕ್ನಲ್ಲಿ DCMಗೆ ಸಮಸ್ಯೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ನಿವಾಸಿಗಳು. ಗುತ್ತಿಗೆದಾರನಿಗೆ ಕಳೆದ 10 ವರ್ಷದಿಂದ ಹಣ ಬಿಡುಗಡೆ ಆಗಿಲ್ವಂತೆ. DCM ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. GBA ಗುತ್ತಿಗೆದಾರ ಸಾಲ ಸೋಲ ಮಾಡಿ ಕೆಲಸ ಮಾಡಿದ್ದೀವಿ, ದಯವಿಟ್ಟು ಹಣ ಕೊಡಿಸಿ ಅಂತ ಮನವಿ ಸಲ್ಲಿಸಿದ್ದಾರೆ. ಜಲಮಂಡಳಿ, GBA ಸೇರಿದಂತೆ ಹಲವು ಕೆಲಸಗಳನ್ನು ಗುತ್ತಿಗೆದಾರ ಮಾಡಿದ್ದು ಕೂಡಲೇ GBA ಅಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿ ಅಂತ DCM DK ಶಿವಕುಮಾರ್ ಅವರು ಈ ವೇಳೆ ಸ್ಥಳದಲ್ಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಜಗದೀಶ್ ಕುಮಾರ್ ಅಂತ. ನಾವು ಗುತ್ತಿಗೆದಾರರು. ನಾವು BWSSB BBMP ವರ್ಕ್ ಮಾಡಿದ್ದೀವಿ. ಹೆಚ್ಚು ಕಡಿಮೆ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. UGD ವರ್ಕ್ಸ್ ಮಾಡಿದ್ದೀವಿ, ಪೈಪ್ಲೈನ್ ಮಾಡಿದ್ದೀವಿ, ಡ್ರಿಂಕಿಂಗ್ ವಾಟರ್ ಮಾಡಿದ್ದೀವಿ. ಸುಮಾರು ಜನ ನಾನು ನೋಡಿರ್ಬೋದು. ಆದರೂ ನಾನು ನಮ್ಮಪ್ಪ ದುಡ್ದಿರೋದು, ನಾವು ಇಟ್ಕೊಂಡಿರೋದು ಎಲ್ಲ ದುಡ್ಡು ಹಾಕಿ ನಮಗೆ ಇವತ್ತಿನವರೆಗೂ ಪೇಮೆಂಟ್ ಆಗಿಲ್ಲ. ನಂಜುಂಡಪ್ಪ ಸರ್ಗೂ ಗೊತ್ತು, ಕಮಿಷನರ್ ಸಾಹೇಬ್ರಿಗೂ ಗೊತ್ತು, ಬಂದಿದ್ದೆ ಆಫೀಸಲ್ಲಿ ಕೊಟ್ಟಿದ್ದೆ. ತುಂಬಾ ಅನುಭವಿಸಿದೀವಿ. 15 ವರ್ಷದಿಂದ ನನ್ನ 2 ಮಕ್ಕಳು, 2 ದುಡ್ಡು ಬಂದಿಲ್ಲ ಹೇಳಿ ಅಣ್ಣ. 10 ವರ್ಷ ಆಯ್ತಣ್ಣ. 10 ವರ್ಷದಿಂದ ಬಂದಿಲ್ವಾ? ಓಡಾಡ್ತಾನೆ ಇದ್ದೀರಣ್ಣ, ಆಗ್ತಾನೆ. ಅಲ್ಲೇ ಅಣ್ಣನ್ಗೂ ಗೊತ್ತಣ್ಣ, ತುಂಬಾ ಕಷ್ಟ ಬಿದ್ದಿದ್ದೀರಣ್ಣ. ನಾವು ಒಂದು 20 ವರ್ಷ ಹಿಂದೆ ಹೋಗ್ಬಿಟ್ಟಿದೀವಿ ಸರ್. ತುಂಬಾ ಕಷ್ಟ ಇದೆ. ನಮ್ಮ ಮಕ್ಳು 2 ಇದಾರೆ, ರಾಹುಲ್ ಚೌಧರಿ, ಧ್ರುವ ಕುಮಾರ್ ಅಂತ. ಅಪ್ಲಿಕೇಶನ್ ಕೊಡಿ, ಕರ್ಸಿರಿ, ಕರ್ಸ್ಬಿಟ್ಟು ಮಾತಾಡ್ತೀನಿ. ತುಂಬಾ ಧನ್ಯವಾದಗಳು ಸರ್. ಇನ್ನು DCMನ ಮುಂದೆ ಅಧಿಕಾರಿಗಳ ಲಂಚತನವನ್ನ ಯುವಕ ಬಿಚ್ಚಿಟ್ಟಿದ್ದಾನೆ. ಜಲಮಂಡಳಿ ಅಧಿಕಾರಿಗಳ ಲಂಚಾವತಾರವನ್ನ ಬಯಲು ಮಾಡಿದ್ದಾನೆ ಯುವಕ. ಜಲಮಂಡಳಿ ಅಧಿಕಾರಿಗಳು 2,500 ಲಂಚ ಕೇಳ್ತಾರೆ ಅಂತ ಯುವಕ ಹೇಳಿದ್ದಾನೆ. ಯುವಕನ ಮಾತಿಗೆ DCM DK ಶಿವಕುಮಾರ್ ಅವರು ಶಾಕ್ ಆಗಿದ್ದಾರೆ. ಜಲಮಂಡಳಿ ಅಧಿಕಾರಿಗಳನ್ನು ವೇದಿಕೆಗೆ ಕರೆದಂತಹ ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳ ನಡೆಗೆ ಸ್ವತಃ ಬೇಸರವನ್ನು ಹೊರಹಾಕಿದ್ದಾರೆ. ಲಂಚ ಕೇಳಿದ ಅಧಿಕಾರಿ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂಥ ಭ್ರಷ್ಟ ಅಧಿಕಾರಿ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಈ ವೇಳೆ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. CM DK ಶಿವಕುಮಾರ್ ಸರ್ಗೆ ನಮಸ್ಕಾರ. ಸರ್, ಏನ್ ನನ್ನ ಪ್ರಾಬ್ಲಮ್ ಅಂದ್ರೆ ಮೋಹನ್ಕುಮಾರ್ ನಗರಲ್ಲಿ ಮನೆಗಳು ಇದೆ ಸರ್. ಅದು ಹಳೆ ಇದ್ರಲ್ಲಿ ಕಟ್ಟಿ ಬಿಟ್ಬಿಟ್ಟವ್ರೆ. ಸೊ ಅದು ಫಂಡ್ ಎಲ್ಲ ಬಂದ್ರು ಮನೆಗಳು ಸ್ಟಾರ್ಟ್ ಆಗಿಲ್ಲ ಕೆಲಸ. ಆ ಮನೆಗೆ ನಮ್ ನಂಜುಂಡಪ್ಪನವ್ರು ಸ್ವಂತ ದುಡ್ಡಿಂದ ಮನೆ ಕಟ್ಸ್ಕೊಟ್ಟವ್ರು ಅಲ್ಲಿರೋ ಅಷ್ಟು ಜನಕ್ಕೆ. ಆದ್ರೂ BWSSP ಅವ್ರನ್ನು ಏನೇ ಕೆಲ್ಸಕ್ಕೆ ಕರೆದ್ರೆ ಕಾಸು ಕೊಟ್ರೆ ಮಾತ್ರ ಕೆಲಸ ಮಾಡ್ತಾರೆ. ಚೇಂಬರ್ ಕ್ಲೀನ್ ಮಾಡ್ಬೇಕು, ಅದ್ ಮಾಡ್ಬೇಕಂದ್ರೆ ಸರಿಯಾಗಿದ್ಯಾ? ಯಾರು ಕೇಳಿದವ್ರು, ಯಾರು ಕೆಲಸ ಮಾಡೋರು BWSSP ಯಾರೇ ಕೆಲ್ಸಕ್ಕೆ ಬಂದ್ರೇನು ಸರ್, ಫಸ್ಟ್ ಪೇಮೆಂಟ್ ಕೊಟ್ರೆ ಕೆಲಸ ಮಾಡೋದು. ಫಸ್ಟ್ ಹೇಳ್ಬಿಡ್ತಾರೆ 2,500, 3,000, 2,700 ಕೊಡಿ, 2,500 ಕೊಡಿ, ಗಾಡಿ ಒಳಗ್ ಬರಲ್ಲ. ಅದೇ ನಾವು ಅಣ್ಣವ್ರಿಗೆ ಹೇಳಿದ್ರೆ ಮಾತ್ರ ಬಂದು ಮಾಡಿಸ್ಕೊಡ್ತಾರೆ, ಮುಂದೆ ನಿಲ್ಸಿ ಕೆಲಸ ಮಾಡಿಸ್ತಾರೆ. ಅವ್ರ ಸ್ವಂತ ಇದೆ. ನಾವೇನಾದ್ರು ಕರೆದ್ರೆ ಪಬ್ಲಿಕ್ ನಮಗ್ ಕೇಳಿದಾಗ ನಾವೇನಾದ್ರು ಪೋಸ್ಟ್ ಮಾಡಿದಾಗ 2,500 ಕೊಡಿ, 3,000 ಕೊಡಿ, ಕಾಸು ಕೊಟ್ರೆ ಮಾಡ್ತೀವಿ ಅಂತ. BJP ಯಾರಿದ್ದಾರೆ ಇಂಜಿನಿಯರ್ ಇಲ್ಲಿ ಇದಾರೆ ಇಲ್ಲಿ? ಆಯ್ತು, ನೋಟ್ ಮಾಡಿಸಿ ಬಿಡಿ. ಓಕೆ.